ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ ಇವತ್ತು 23ನೇ ವಾರ್ಷಿಕೋತ್ಸವ. ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಮಗ ವಿನೀಶ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ವಿನೀಶ್ ಜೊತೆ ಮಹಿಳೆ ಕೂಡ ಜೈಲಿಗೆ ಬಂದಿದ್ದಾರೆ. ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅನುಮತಿ ಪಡೆದು ಭೇಟಿಯಾಗಿದ್ದಾರೆ. ನಟ ದರ್ಶನ್ಗೆ ಹಣ್ಣುಗಳನ್ನ ಕೊಟ್ಟು ವಿಜಯಲಕ್ಷ್ಮಿ ಮಾತಾಡಿಸಿದ್ದಾರೆ. 30 ನಿಮಿಷದ ಕಾಲ ದರ್ಶನ್ ಭೇಟಿಗೆ ಅವಕಾಶ ನೀಡಿದ್ದಾರೆ ಅಧಿಕಾರಿಗಳು. ಜೈಲಲ್ಲಿ ಆರೋಪಿ ದರ್ಶನ್ ಕುಟುಂಬಸ್ಥರ ಒಳ ಸಂದರ್ಶನ ಆಗಿದೆ. ಒಳ ಸಂದರ್ಶನಕ್ಕೆ ಒಂದು ಕಡೆ ವಿಜಯಲಕ್ಷ್ಮಿ ಮತ್ತು ಮತ್ತೊಂದು ಕಡೆ ದರ್ಶನ್ ಇಬ್ಬರು ಮನವಿ ಸಲ್ಲಿಸಿದ್ರು. ಅದರಂತೆ ಒಳ ಸಂದರ್ಶನಕ್ಕೆ ಅವಕಾಶ ನೀಡಲಾಯಿತು. ವಿಜಯಲಕ್ಷ್ಮಿ ತಮ್ಮ ಪುತ್ರ ವಿನೀಶ್ ಜೊತೆಗೆ ದರ್ಶನ್ ಭೇಟಿಗೆ ಬಂದಿದ್ದಾರೆ. ಕೈಯಲ್ಲಿ ಹಣ್ಣಿನ ಕವರ್ ಹಿಡಿದು ದರ್ಶನ್ ಭೇಟಿಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಇಪ್ಪತ್ತ 23ನೇ ವಿವಾಹ ವಾರ್ಷಿಕೋತ್ಸವ ಇವತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಒಳ ಸಂದರ್ಶನ ಮುಕ್ತಾಯ ಆಯ್ತಾ? ಏನಾಯ್ತು ಇವತ್ತಲ್ಲಿ? ಭಾವನಾ ಈಗಷ್ಟೇ ಒಳಗಡೆಗೆ ಹೋಗಿದ್ದಾರೆ. ಇನ್ನು ಒಂದು ಅರ್ಧ ಗಂಟೆ ಕಾಲ ಇರ್ತಕ್ಕಂತಹದ್ದು. ಅಂದ್ರೆ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ, ಹಾಗಾಗಿ ಅದೊಂದು ಭಾವುಕ ಕ್ಷಣ. ಈಗ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಪತ್ನಿಯನ್ನ ಅಪ್ಕೊಂಡಿದ್ದೇನೆ, ಮುತ್ತಿಟ್ರು ಹಣೆಗೆ ಅನ್ನುವಂತಹ ಮಾಹಿತಿಗಳು ಒಳಗಡೆಯಿಂದ ಬರ್ತಿದ್ದಾವೆ. ಹಾಗೆ ಮಗನನ್ನು ಕೂಡ ಹಪ್ಕೊಂಡ್ರು, ಕಣ್ಣೀರನ್ನು ಹಾಕಿದ್ರು ಅಂತ ಹೇಳುವಂತಹ ಮಾಹಿತಿ ಇದೆ. ಅಂದ್ರೆ ಇವತ್ತು ವಿಶೇಷ, ನಿನ್ನೆ ಅಷ್ಟೇನೆ ಕೋರ್ಟ್ ನಲ್ಲಿ ವಿಶೇಷವಾದಂತಹ ಅನುಮತಿಯನ್ನ ಪಡ್ಕೊಂಡ್ರು. ಅವರಿಗೆ ಇಲ್ಲಿವರೆಗೂ ಕೂಡ ಕ್ವಾರಂಟೈನ್ ಸೆಲ್ ಅಲ್ಲಿ ಹೊರಗಡೆಯಿಂದ ನಿಂತ್ಕೊಂಡು ಮಾತಾಡ್ಬೇಕಾಗಿತ್ತು. ಅಷ್ಟೇ ಇವತ್ತು ನೇರವಾದಂತಹ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅರ್ಧ ಗಂಟೆ ಕಾಲ ಅಲ್ಲಿ ಅವರು ಕೂತು ಮಾತನಾಡಿ ಬರಬಹುದಾಗಿದೆ ಅಂತ ಒಂದು ಅವಕಾಶವನ್ನ, ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಲ್ಲಿ ಕೊರತೆ ಆಗ್ಬಾರ್ದು ಅನ್ನುವಂತ ಒಂದು ಮಾತನ್ನ ಅಲ್ಲಿ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಮೇರೆಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಬಂದಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಕೂಡ ಬಂದಿದ್ದಾರೆ. ಮತ್ತೆ ಅವರ ಜೊತೆ ಮತ್ತೋರ್ವ ಮಹಿಳೆ ಕೂಡ ಬಂದಿದ್ದಾರೆ. ಒಟ್ಟು 4 ಜನ ಹೋಗಿರ್ತಕ್ಕಂಥದ್ದು ಒಳಗಡೆ. ಅಂದ್ರೆ ಇದೊಂದವರಿಗೆ ಸ್ಯಾಂಡಲ್ವುಡ್ ನ ದೊರೆ ಅಂತ ಹೇಳಿ ಆಳ್ತಾ ಇದ್ದಂತ ದರ್ಶನ್ಗೆ ಈ ಒಂದು ಸ್ಥಿತಿ ಎಲ್ರು ಕೂಡ ಮರುಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ, ಯಾವಾಗ ಬೇಲ್ ರಿಜೆಕ್ಟ್ ಆಯ್ತು, ಮಾನಸಿಕವಾಗಿ ಹೋಗಿದ್ದಾರೆ ಎನ್ನುವಂಥದ್ದು ಮತ್ತು ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು. ಇದನ್ನ ಮನಗಂಡಂತಹ ಮತ್ತು ವಕೀಲರು ವಾದವನ್ನ ಮಂಡಿಸಿದ ನಂತರ ಎಲ್ಲೋ ಒಂದ್ ಕಡೆ ನ್ಯಾಯಾಧೀಶರು ಕೂಡ ಒಂದಷ್ಟು ಮೃದು ಧೋರಣೆಯನ್ನ, ಮತ್ತೆ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅವರಿಗೆ ಯಾವ ಸೌಲಭ್ಯಗಳು ಸಿಗಬೇಕಾಗಿದೆ ಆ ಒಂದು ಸೌಲಭ್ಯಗಳನ್ನ ನೀಡಿ ಎನ್ನುವಂತಹ ನಿರ್ದೇಶನವನ್ನು ಕೂಡ ಅಧಿಕಾರಿಗಳಿಗೆ ನೀಡಿದ್ದಾರೆ. ಈಗ ಜೈಲಿನ IPS ಅಂದ್ರೆ ಜೈಲಿನ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಅಂಶುಕುಮಾರ್ ಅವರು ಕೂಡ ಆ ಒಂದು ನಿರ್ದೇಶನದ ಮೇಲೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಭಾವನಾ, ಈಗೆಲ್ಲರೂ ಕೂಡ ಒಳಗಡೆಗೆ ಹೋಗಿದ್ದಾರೆ. ಇನ್ನು ಹೊರಗಡೆ ಬಂದ್ರೆ ಅಷ್ಟೇ ಗೊತ್ತಾಗುತ್ತೆ ಏನ್ ಮಾತನಾಡಿದ್ರು ಅಂತ ಹೇಳಿದ್ದೇನೆ. ಬಹುಶಃ ಮಾತನಾಡುವಂತದ್ದು ಡೌಟ್ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಕೂಡ ಹಲವಾರು ಬಂದು ಹೋಗಿರ್ತಕ್ಕಂಥ ವಿಜಯಲಕ್ಷ್ಮಿ ಯಾವತ್ತೂ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಲಿಲ್ಲ. ಇಲ್ಲಿವರೆಗೆ ಈ ಮೊದ್ಲು ಏನಾಗ್ತಿತ್ತು ಅಂತಂದ್ರೆ ಕಾರು ನೇರವಾಗಿ ಒಳಗಡೆಗೆ ಹೋಗ್ತಿತ್ತು. ಮಾಧ್ಯಮಗಳಿಗೂ ಕೂಡ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಒಳಗಡೆಗೆ ಹೋಗಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವತ್ತು ಅಂದ್ರೆ ಎಲ್ಲರನ್ನು ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾದಂತಹ ಸಂದರ್ಶನವನ್ನ ನೀಡಬಹುದು, ಅದೇ ರೀತಿಯಾಗಿ ಇಲ್ಲಿ ದರ್ಶನ್ಗೂ ಕೂಡ ಅದೇ ರೀತಿಯಾದಂತಹ ಭೇಟಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ಯಾವಾಗ VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಎನ್ನುವಂತ ಅಪವಾದ ಬಂದಿತ್ತು, ಆಗಲಿಂದ ಇವತ್ತು ಆಗ್ಲಿಂದ ಕಾರ್ನ ಒಳಗಡೆ ಬಿಡ್ತಾ ಇಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ರೇಂಜ್ ರೋವರ್ ಕಾರ್ನಲ್ಲಿ ಬಂದಂತಹ ಕುಟುಂಬದವರು ಇಲ್ಲೇ ಕಾರನ್ನ ನಿಲ್ಲಿಸಿ ನಡ್ಕೊಂಡು ಹೋಗಿದ್ದಾರೆ. ಹಣ್ಣುಗಳನ್ನಷ್ಟೇ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಅವಕಾಶ ಕೂಡ ಇರ್ತಕ್ಕಂತಹದ್ದು. ಹಾಗಾಗಿ ಆ ಒಂದು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. 23ನೇ ವಿವಾಹದ ವಾರ್ಷಿಕೋತ್ಸವ ಅವರ ವಿವಾಹ ಸಂಬಂಧದ. ಹಾಗಾಗಿ ಇವತ್ತು ಒಳಗಡೆ ಏನೆಲ್ಲ ಮಾತನಾಡ್ಕೊಂಡು ಬರ್ತಾರೆ ಎನ್ನುವಂಥದ್ದು ಆನಂತರ ಅವಸ್ಥೆ ತಿಳಿಯುತ್ತೆ. ಭಾವನಾ, ಮಂಜುನಾಥ್, ಈ ಒಳ ಸಂದರ್ಶನದ ನಿಯಮಗಳೇನಿರುತ್ತೆ? ಅಂದ್ರೆ ಯಾರಿಗೆ ಒಳ ಸಂದರ್ಶನ ನೀಡಲಾಗತ್ತೆ? ಅಂದ್ರೆ ಹೆಂಗದು ರೂಲ್ಸ್? ಹೇಗದು? ಹತ್ತಿರದ ಸಂಬಂಧಿಕರನ್ನ ಮತ್ತು ಸ್ನೇಹಿತರನ್ನ ವಾರಕ್ಕೆ 2 ಬಾರಿ ಅವಕಾಶ ಆಗಿರುತ್ತೆ. ಅದು ಏನು ಅಂತಂದ್ರೆ ಅಲ್ಲಿ ಬಂದು ಅವರ ಆಧಾರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿದ್ದೇನೆ, ಅವರ ಸಂಬಂಧವನ್ನ ಅಲ್ಲಿ ಪ್ರೂವ್ ಮಾಡ್ಬೇಕು. ಆನಂತರ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡ್ಕೊಡಕ್ಕಾಗುತ್ತೆ. ಅಂದ್ರೆ ಅಲ್ಲಿ ಅವರು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮಧ್ಯದಲ್ಲಿ ಗ್ರಿಲ್ ಇರುತ್ತೆ, ಅಲ್ಲಿ ಹೊರಗಡೆ ನಿಂತ್ಕೊಂಡು ಮಾತನಾಡಿ ಬರುವಂತ ಒಂದು ಅವಕಾಶವನ್ನ ಕಲ್ಪಿಸ್ತಾರೆ ಸಹಜವಾಗಿ.
ವಿಐಪಿಯಲ್ಲಿ ಒಂದಷ್ಟು ಮೃದು ಆಗಿರುತ್ತೆ. ಅಂದ್ರೆ ಇಲ್ಲಿ ದರ್ಶನ್ ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಬೆನ್ನು ನೋವು, ಕಳೆದ ವಾರ ಇಡೀ ವಾರ ಬೆನ್ನು ನೋವು ಅಂತೇಳಿ ಅಲ್ಲೇ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ವಕೀಲರು ಯಾವಾಗ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ, ಇವರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದೇನೆ, ನಿರ್ದೇಶನವನ್ನ ನೀಡಿರೋದ್ರಿಂದ ಇವತ್ತು ಒಳಗಡೆಗೆ ಹೋಗಿ ನೇರವಾಗಿ ಮಾತನಾಡ್ಕೊಂಡು ಬಂದು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಇವಾಗ ವಿಐಪಿ ಟ್ರೀಟ್ಮೆಂಟ್ ನಂತರ ರಾತ್ರಿ ಗಾವಲ್ನಲ್ಲಿ ಅಂದ್ರೆ ನೈಟ್ ಶಿಫ್ಟ್ ಅಲ್ಲಿ ಒಬ್ರು, ಬೆಳಗ್ಗೆ ಒಬ್ರು ವಾರ್ಡನ್ ಅಲ್ಲೇ ಇರ್ತಾರೆ. ಭಾವನಾ, ಈಗಲೂ ಕೂಡ ವಾರ್ಡನ್ ಒಬ್ರು ಅಲ್ಲೇ ಇರ್ತಾರೆ. ಅವರ ಸಮಕ್ಷಮದಲ್ಲೇ ಭೇಟಿ ಆಗ್ಬೇಕು ಮತ್ತು ಮಾತುಕತೆಯನ್ನ ನಡೆಸಬೇಕು. ಆನಂತರ ವಿಶೇಷವಾಗಿ ದರ್ಶನ್ ರವರಿಗೆ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಅವರ ಕೊಠಡಿಗೆ ಅಳವಡಿಸಲಾಗಿದೆ. ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂತಹ ವಿಐಪಿ ಟ್ರೀಟ್ಮೆಂಟ್ ಯಾರಿಗೂ ಕೂಡ ಸಾಮಾನ್ಯ ಕೈದಿಗೆ ಹೇಗೆ ಸಿಗ್ಬೇಕೋ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಸಿಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜೈಲಿನ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಪದೇ ಪದೇ ಪರಪ್ನಗರ ಕೇಂದ್ರ ಕಾರಾಗೃಹದಲ್ಲಿ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಎನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಮತ್ತು ಮಾಧ್ಯಮಗಳಲ್ಲೂ ಕೂಡ ಆ ಎಲ್ಲಾ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಹಾಗಾಗಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗ ಒಂದಷ್ಟು ಬಿಗಿ ಇರೋದ್ರಿಂದ ಯಾವಾಗ ಕಾರಾಗೃಹ ಇಲಾಖೆಗೆ ಎಡಿಜಿಪಿ ಆಗಿ ಸೂಪರ್ ಕಪ್ ಅಂದ್ರೆ ದಕ್ಷಾಧಿಕಾರಿ ಅಲೋಕ್ ಕುಮಾರ್ ಅವರು ಬಂದ ನಂತರವಂತೂ ಎಲ್ಲವೂ ಕೂಡ ಕಟ್ಟುನಿಟ್ಟಿನಿಂದ ಪಾಲಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಪಾಲನೆ ಕೂಡ ಆಗ್ತಾ ಇದೆ. ಭಾವನಾ, ಒಂದು ದೊಡ್ಡ ನಿರೀಕ್ಷೆ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗಬಹುದು, ಈ ಬಾರಿಯ ವಿವಾಹ ವಾರ್ಷಿಕೋತ್ಸವ ಮನೆಯಲ್ಲಿ ಆಚರಿಸಬಹುದು ಅಂತ. ಕಳೆದ ಬಾರಿಯ ಹಬ್ಬಗಳನ್ನ ದರ್ಶನ್ ಮಿಸ್ ಮಾಡ್ಕೊಂಡಿದ್ರು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ನಿರೀಕ್ಷಿತ ಪ್ರಮಾಣದ ಏನು ನಿರ್ಧಾರ ಹೊರಬೀಳಲಿಲ್ವೋ, ದರ್ಶನ್ ಮಾನಸಿಕವಾಗಿ ತುಂಬಾ ಕುಗ್ಗು ಹೋಗಿದ್ದಾರೆ ಅಂತ ವಿಜಯಲಕ್ಷ್ಮಿ ಪತ್ರ ಬರೆದಿದ್ರು. ಈ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಿ ಅಂತ ಕೇಳುವಾಗ. ಸೊ ಜೈಲಿನಿಂದ ಬರ್ತಾ ಇರೋ ಇನ್ಫಾರ್ಮೇಶನ್ ಏನು? ಯಾವಾಗ ಆ ಒಂದು ಏನು ತೀರ್ಪು ಇವರಿಗೆ ಬೇಲ್ ಅಂದ್ರೆ ಜಾಮೀನನ್ನ ನೀಡಲಾಗೋದಿಲ್ಲ, ಆದ್ರೆ ಅವ್ರಿಗೆ ಏನಾದ್ರು ಕೊರತೆ ಇದೆಯಾ ಅದನ್ನ ಹೇಳಿ ಅಂತೇಳಿ ಯಾವಾಗ ನ್ಯಾಯಾಧೀಶರು ವಕೀಲರ ಬಳಿ ಕೇಳ್ತಾರೆ, ಆಗ ವಕೀಲರು ಹೇಳಿದಂತದ್ದು ಅವರಿಗೆ ಅಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಇನ್ನಷ್ಟು ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿದ್ದೇನೆ ನ್ಯಾಯಾಧೀಶರ ಬಳಿ ಅವರ ವಕೀಲರು ಮನವಿಯನ್ನ ಇಟ್ಟಕ್ಕೆ ಅದಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು ಮತ್ತು ನೇರವಾದಂತಹ ಸಂದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಕಾರಣ ಅವರು ಬೆನ್ನು ನೋವಿನಿಂದ ಈಗಾಗಲೇ ಬಳಲ್ತಾ ಇದ್ದಾರೆ, ಮಾನಸಿಕವಾಗಿ ಕುಗ್ಗೋಗ್ತಿದ್ದಾರೆ ಎನ್ನುವಂತಹ ಮಾತನ್ನ ಏನು ದರ್ಶನ್ ಅವರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಆ ಒಂದು ರಿಯಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಹಾರ್ಟ್ ಬ್ರೇಕ್ ಒಂದು ಸಿಂಬಲ್ ಅನ್ನು ಹಾಕಿ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಅವರು. ಇದೆಲ್ಲವನ್ನು ಕೂಡ ಮನಗಂಡಂತ ಜೈಲು ಅಧಿಕಾರಿಗಳು ಕೂಡ ನ್ಯಾಯಾಲಯದ ಆದೇಶ ಅಂದ್ರೆ ನಿರ್ದೇಶನದ ಮೇರೆಗೆ ಅವರಿಗೆ ನೇರ ಸಂದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಅವರು ನೇರ ಸಂದರ್ಶನಕ್ಕೆ ಅರ್ಧ ಗಂಟೆ ಕಾಲ ಅಲ್ಲಿ ಅವರ ಕೊಠಡಿಯಲ್ಲಿ ಇರಬಹುದು. ಭಾವನಾ, ಅವರು ಮಾತನಾಡಿಸ್ಕೊಂಡು ಬಂದ ನಂತರ ಏನ್ ಹೇಳ್ತಾರೆ ಅನ್ನುವಂಥದ್ದು. ಅಂದ್ರೆ ಯಾವಾಗ ಒಳಗಡೆಗೆ ಹೋದ್ರು ಆ ಒಂದು ಸಂದರ್ಭದಲ್ಲಿ ಭಾವನಾತ್ಮಕವಾಗಿದ್ದರಂತೆ. ಅಂದ್ರೆ ಇಬ್ರು ಭಾವುಕವಾಗಿ ಇಬ್ರು ಕೂಡ ಗಂಡ ಹೆಂಡತಿ ಭಾವುಕವಾಗಿದ್ರು. ಆವಾಗ ಮಗನ್ನು ಕೂಡ ಹಪ್ಕೊಂಡ್ರು ಮತ್ತೆ ಹೆಂಡತಿನೂ ಕೂಡ ಹಪ್ಕೊಂಡ್ರು ಅನ್ನುವಂತ ಮಾಹಿತಿ ಬರ್ತಿದೆ. ಭಾವನಾ, ಧನ್ಯವಾದ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.